ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಮುಂದುವರೆದಿರುವಂತದ್ದು. ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರ ದಾಳಿಯನ್ನು ನಡೆಸಿದ್ದಾರೆ. ಇದು ಮಂಗಳೂರು ನಗರದ ಮಿಲಾಗ್ರಿಸ್ ಬಳಿ ನಡೆದಿರುವಂತಹ ಘಟನೆ. ಇದು ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಮುಂದುವರೆದಿದೆ. ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರು ನಗರದ ಮಿಲಾಗ್ರಿಸ್ ಬಳಿ ನಡೆದಿರುವಂತಹ ಘಟನೆ ಇದು. ಅನ್ಯ ಕೋಮಿನ ಯುವಕನ ಜೊತೆ ಹಿಂದೂ ಯುವತಿ ಇದ್ಲಂತೆ. ಅದೇ ಕಾರಣಕ್ಕೆ ಈ ದಾಳಿಯನ್ನ ನಡೆಸಿರುವಂಥದ್ದು. ಯುವಕನನ್ನ ತರಾಟೆಗೆ ತೆಗೆದುಕೊಂಡು ಹಿಂದೂ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಈ ವಾತಾವರಣ ತಿಳಿಯಾಗಿದೆ. ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ನೈತಿಕ ಪೊಲೀಸ್ಗಿರಿ. ಇದು ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿಯನ್ನ ನಡೆಸಿರುವಂತಹ ಘಟನೆ. ಇದು ಮಂಗಳೂರು ನಗರದ ಮಿಲಾಗ್ರಿಸ್ ಬಳಿ ನಡೆದಿರುವಂತಹ ಘಟನೆ. ಇದು ಅನ್ಯ ಕೋಮಿನವರ ಜೊತೆ ಇದ್ದ ಕಾರಣ ಯುವಕನ ಜೊತೆ ಹಿಂದೂ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಮುಂದುವರ್ಕೊಂಡು ಹೋಗಿರುವಂಥದ್ದು. ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ಕೂಡ ಇಲ್ಲಿ ಮಂಗಳೂರು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇದೇ ವಿಚಾರಕ್ಕೆ ಮತ್ತೆ ಮತ್ತೆ ಗಲಾಟೆ ಆಗ್ತಾನೆ ಇರುತ್ತೆ. ಬಟ್ ಆದರೆ ಈ ಸಲ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾದ ತಕ್ಷಣ ಮಂಗಳೂರಿಗೆ ಭೇಟಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತರು, ಈ ನೈತಿಕ ಪೊಲೀಸ್ಗಿರಿ ಆದರೆ ನಾವು ಸಹಿಸೋಲ್ಲ, ಅವರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಟಾಸ್ಕ್ ಫೋರ್ಸನ್ನು ಕೂಡ ನಾವು ಶುರು ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಯಿತೋ ಗೊತ್ತಿಲ್ಲ. ಆದರೆ ಈಗ ಇಂಥ ಒಂದು ಘಟನೆ ಮಂಗಳೂರಿನಲ್ಲಿ ನಡೆದು ಹೋಗಿರುವಂಥದ್ದು. ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಇದು ಮಂಗಳೂರಿನಲ್ಲಿ ನಡೆದಿರುವಂಥ ಘಟನೆ. ಇದು ಮಂಗಳೂರಿನಲ್ಲಿ ಈ ಹಿಂದೆ ಕೂಡ ಇಂತಹದೇ ಘಟನೆಗಳು ಮರುಕಳಿಸ್ತಾನೆ ಇರುವಂಥದ್ದು. ಮತ್ತೆ ಮತ್ತೆ ನೈತಿಕ ಪೊಲೀಸ್ಗಿರಿ ಮರುಕಳಿಸ್ತಾನೆ ಇದೆ. ಜೋಡಿ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿಯನ್ನು ನಡೆಸಿರುವಂಥ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಆಕ್ಚುಲಿ ಈ ಗೃಹ ಸಚಿವರು ಮಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನೈತಿಕ ಪೊಲೀಸ್ಗಿರಿಗೆ ನಾವು ಅವಕಾಶವನ್ನ ಕೊಡಲ್ಲ, ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡ್ತೀವಿ ಅಂತ. ಬಟ್ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಯ್ತೋ ಗೊತ್ತಿಲ್ಲ. ಬಟ್ ಈ ಘಟನೆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನಿಖೇಶ್, ಹೌದು, ಗೃಹ ಸಚಿವರು ಈ ಹಿಂದೆ ಬಂದಾಗ ನೈತಿಕ ಪೊಲೀಸ್ಗಿರಿಯನ್ನು ಮಟ್ಟ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆ ಹೇಳಿಕೆಯ ನಂತರ ಕೂಡ ಈ ಒಂದು ನೈತಿಕ ಪೊಲೀಸ್ಗಿರಿ ಏನಿದೆ ಇದು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುವಂತದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ನೈತಿಕ ಪೊಲೀಸ್ಗಿರಿ ನಡೆದಿರುವಂತದ್ದು. ಅಂದ್ರೆ ಮಂಗಳೂರಿನ ಮಿಲಾಗ್ರೇಸ್ ಏನಿದೆ ಅಲ್ಲಿ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಇದ್ಲು. ಈ ವೇಳೆ ಆ ಒಂದು ಇಬ್ಬರನ್ನು ಗಮನಿಸಿದಂತ ಹಿಂದೂ ಸಂಘಟನೆಯ ಕಾರ್ಯಕರ್ತರೇನಿದ್ದಾರೆ ಅವರನ್ನ ಮೊದಲು ತರಾಟೆಗೆ ತೆಗೆದುಕೊಂಡು ಮತ್ತು ಹಲ್ಲೆಗೆ ಮುಂದಾಗಿದ್ರು. ಇವರು ಅಲ್ಲಿಂದ ರಿಕ್ಷಾ ಮೂಲಕ ಕಾಲ್ ಕಿತ್ತುಕೊಳ್ಳೋದಕ್ಕೆ ನೋಡುವಂತ ಸಂದರ್ಭದಲ್ಲೂ ಕೂಡ ಅವರನ್ನ ಒಂದಷ್ಟು ಬೈದು ಅವರ ಮೇಲೆ ಹಲ್ಲೆಗೆ ಕೂಡ ಮುಂದಾಗಿರುವಂತದ್ದು. ಈ ವೇಳೆ ಕೂಡಲೇ ಅಲ್ಲಿದ್ದಂತಹ ಪೊಲೀಸರು ಏನಿದ್ದಾರೆ ಅವರು ಬಂದು ಈ ಒಂದು ಗಲಾಟೆಯನ್ನು ಬಿಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ಈ ವೇಳೆ ಯಾರು ಇವರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಆ ವ್ಯಕ್ತಿಗಳೆಲ್ಲರೂ ಕೂಡ ಅಲ್ಲಿಂದ ಪರಾರಿ ಆಗಿರುವಂತದ್ದು. ನಂತರ ಪೊಲೀಸರು ಅವರನ್ನು ಅಲ್ಲಿಂದ ಕಳಿಸಿರುವಂತದ್ದು. ಸದ್ಯ ಈ ಒಂದು ಘಟನೆಯ ಬಗ್ಗೆ ಮಂಗಳೂರು ಬಂದರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ನೈತಿಕ ಪೊಲೀಸ್ಗಿರಿ ಎನ್ನುವಂಥದ್ದು ಮಂಗಳೂರಿನ ಭಾಗದಲ್ಲಿ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಈ ಒಂದು ಘಟನೆಗಿಂತ ಹಿಂದೆ 1-2 ವಾರಗಳ ಹಿಂದೆ ಮಂಗಳೂರಿನ ಮಾರ್ಗನ್ ಗೇಟ್ ನಲ್ಲಿ ಕೂಡ ಇದೇ ರೀತಿಯಂತ ಘಟನೆ ನಡೆದಿರುವಂತ. ಈಗ ಸದ್ಯಕ್ಕೆ ಮತ್ತೆ ಮಿಲಾಗ್ರೇಸಿನಲ್ಲೂ ಕೂಡ ಇದೇ ರೀತಿಯಂತ ಘಟನೆ ನಡೆದಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.